ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರು ಸ್ಟೋರೀಸ್. ನಿನ್ನೆ ಎಷ್ಟು ಬೋರಿಂಗ್ ಮ್ಯಾಚ್ ನೋಡಿದ್ವಿ ಅಂದ್ರೆ ನಕ್ಕನ್ ಬೇಜಾರಾಗೋಯ್ತು ಗುರು. ಎಷ್ಟು ಬೋರಿಂಗ್ ಮ್ಯಾಚ್ ಅಂದ್ರೆ ಬೋರಿಂಗ್ ಮ್ಯಾಚ್. 11 ಕಲರ್ಗೂ ಕುತ್ಕೊಂಡು ನೋಡ್ಬೇಕಾದ್ರೆ ನೈಟ್ ಅನ್ಸ್ಬಿಡ್ತು, ಅಷ್ಟು ಬೋರಿಂಗ್ ಆಗಿತ್ತು ಮ್ಯಾಚ್. ಅದ್ರಲ್ಲೆಲ್ಲ ಔಟ್ ಆಫ್ ದ ಬಾಕ್ಸ್ ಅಷ್ಟು ಬೋರಿಂಗ್ ಇದ್ರು ಕೂಡ ಒಂದು ಒಳ್ಳೆ ನಾಕ್ ಆಡಿದ್ದು ಕ್ವಿಂಟನ್ ಡಿಕಾಕ್. ಸೊ ಟಾಸ್ ಆದ ತಕ್ಷಣನೇ ರಹಾನೆ ಬೌಲಿಂಗ್ ತಗೊಂಡ್ರು. ಬೌಲಿಂಗ್ ತಗೊಂಡಿದ್ ತಕ್ಕಂಗೆ ಬೌಲಿಂಗ್ ಮಾಡಿದ್ದು ಸ್ಪಾನ್ಸರ್ ಮತ್ತೆ ವೈಭವ್ ಅರೋರಾ. ಎಷ್ಟು ಚೆನ್ನಾಗಿ ಒಂದು ಬೌಲಿಂಗ್ ನ ಮಾಡಿದ್ರು ಅಂದ್ರೆ ಆ ಪವರ್ ಪ್ಲೇ ನಲ್ಲೇ ಸೆಟ್ ಮಾಡಿ ಕೊಟ್ರು. ಪವರ್ ಪ್ಲೇ ನಲ್ಲಿ ಸ್ವಲ್ಪ ಚೆನ್ನಾಗಿ ಸ್ಕೋರ್ ಮಾಡಿದ್ರು ಕೂಡ ಆರಾರು ಇಲ್ಲ ಎಂಡ್ ಅಲ್ಲಿ ಹೋಗ್ತಾ 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 ಒಂದು ಬೌಲಿಂಗ್ ಅಟ್ಯಾಕ್ ಚೆನ್ನಾಗಿ ಮಾಡಬಹುದು ಅಂತ ತೋರಿಸ್ಕೊಟ್ರು ವೈಭವ್ ಅರೋರಾ ಮತ್ತೆ ಸ್ಪಾನ್ಸರ್. ಅದಾದ್ಮೇಲೆ ಡೈರೆಕ್ಟ್ ಅಟ್ಯಾಕ್ ಬಂದಿದ್ದು ಮೊಯಿನ್ ಅಲಿ. ಇಲ್ಲ ಅನ್ನೋದನ್ನೇ ಮರೆಸ್ಬಿಟ್ರು ನೆನ್ನೆ ಮೊಯಿನ್ ಅಲಿ. ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿದ್ದು, ಒಂದು ಕನ್ವಿನ್ಸಿಂಗ್ ಬೌಲಿಂಗ್ ನ ನೋಡಿದ್ದು ನೆನ್ನೆ ಮೊಯಿನ್ ಅಲಿ ಮತ್ತೆ ವರುಣ್ ಚಕ್ರವರ್ತಿ. ಒಂದು ಸ್ಪಿನ್ ಅಟ್ಯಾಕ್ ನ ಯಾವ ತರ ಮಾಡಬೇಕು ಅಂತ ತೋರಿಸ್ಬಿಟ್ಟಿದ್ರು ಇವರಿಬ್ರು. ನಿಮ್ಗೆಲ್ಲ ಗೊತ್ತು ವರುಣ್ ಚಕ್ರವರ್ತಿ ಎಷ್ಟು ಚೆನ್ನಾಗಿ ಆ ಒಂದು ಮಿಸ್ಟ್ರಿ ಸ್ಪಿನ್ ನ ಮಾಡ್ತಾರೆ. ಅವರ ಬಾಲ್ ಡೆಲಿವರೀಸ್ ನ ವೇರಿ ಮಾಡ್ತಾರೆ, ಆ ಸ್ಪೀಡ್ ನ ಹೆಂಗ್ ವೇರಿ ಮಾಡ್ತಾರೆ. ಕೆಲವೊಂದು ಬಾಲ್ 96 100 ಅಲ್ಲಿ ಹಾಕ್ತಾರೆ, ಸಡನ್ ಆಗಿ 86 ಇಳಿಸ್ಬಿಡ್ತಾರೆ. ಆ ಒಂದು ಒಳ್ಳೆ ಅಟ್ಯಾಕ್ ಮಾಡಿದ್ದು ಬೌಲಿಂಗ್ ನ ವರುಣ್ ಚಕ್ರವರ್ತಿ. ಅವ್ರನ್ನ ಯಾಕೆ ನಂಬರ್ 1 ಬೌಲರ್ ಅಂತ ಅಂದ್ರೆ ನಿನ್ನೆ ಮ್ಯಾಚ್ ಉದಾಹರಣೆ. ಅಷ್ಟು ಚೆನ್ನಾಗಿ ಒಂದು ಬ್ಯೂಟಿಫುಲ್ ಬೌಲಿಂಗ್ ಮಾಡಿದ್ದು ವರುಣ್. ಅದಾದ್ಮೇಲೆ ಇನ್ನ ಬ್ಯಾಟಿಂಗ್ ಅಲ್ಲಿ ಆರ್ ಅಂತ ಹೇಳ್ಕೊಳ್ಳೋ ಅಂತ ಒಂದು ಸಾಧನೆ ಏನಿಲ್ಲ. ಐಸ್ವಾಲ್ ಒಂದ್ 20 ಚಿಲ್ಲರೆ ಹೊಡಿತಾರೆ. ಅಗೇನ್ ನಮ್ಮ ಪರಾಗ್ ಕ್ಯಾಪ್ಟನ್ 3 6 ಹೊಡಿತಾರೆ. ವರುಣ್ ಚಕ್ರವರ್ತಿಗೆ ಶಾಟ್ ಆಡ್ಬೇಕೇ ಇರ್ಲಿಲ್ಲ, ಅಷ್ಟು ಒಂದು 6 ಬಂದಿತ್ತು ಪ್ರೀವಿಯಸ್ ಬಾಲ್. ಮತ್ತೆ ಅದೇ ತರ 6 ಹೊಡಕ್ ಹೋಗಿ ಕ್ಯಾಶ್ ಔಟ್ ಆಗಿದ್ದು. ಅದಾದ್ಮೇಲೆ ಒಂದು ಚೂರು ಯಾವ್ದಾದ್ರು ಒಂಚೂರು ಬ್ಯಾಟಿಂಗ್ ನೋಡಂಗ್ ಇದ್ದಿದ್ದು ಅಂದ್ರೆ ಜುರೇಲ್ದು. ಅದು ಬಿಟ್ರೆ ಇನ್ಯಾರ್ದು ಏನಂತ ಹೇಳ್ಕೊಳ್ಳೋ ಅಂತ ಬ್ಯಾಟಿಂಗ್ ಏನ್ ಇರ್ಲಿಲ್ಲ. ಲಾಸ್ಟ್ ಅಲ್ಲಿ ಆರ್ಚರ್ ಹೊಡೆದಂತ 6 ಇಂದಾನೆ ಅವರು ಆಲ್ಮೋಸ್ಟ್ 140+ ಸ್ಕೋರ್ ನ ಕ್ರಾಸ್ ಮಾಡಕ್ ಸಾಧ್ಯ ಆಯ್ತು. ಸೊ ಅಗೇನ್ ವೆನ್ ಇಟ್ ಕಮ್ಸ್ ಟು KKR ಬ್ಯಾಟಿಂಗ್, ಒಂದು ಒಳ್ಳೆ ಬ್ಯಾಟಿಂಗ್ ಆಡಿದ್ದು ಅಂತಂದ್ರೆ ಕ್ವಿಂಟನ್ ಡಿಕಾಕ್. ಈ ಮನುಷ್ಯ ಹೀರೋ ಫಾರ್ಮ್ ಅಲ್ಲಿ ನೆನ್ನೆ ಆಡಿದಂತ ಮ್ಯಾಚ್ ಇವ್ರು ರಿಟೈರ್ಡ್ ಆಗಿದಾರ ಅಂತ ಅನ್ಸ್ಬಿಡ್ತು. ರಿಟೈರ್ಡ್ ಆಗೇ ಇಲ್ಲ, ಅಷ್ಟು ಚೆನ್ನಾಗಿ ಒಂದು ಬ್ಯಾಟಿಂಗ್ ಆಡಿದ್ದು ಕ್ವಿಂಟನ್ ಡಿಕಾಕ್. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಆ ಮನುಷ್ಯನ್ಗೆ. ಎಲ್ಲ ಒಂದ್ ಸ್ವಲ್ಪ ಆ ಬೌಲಿಂಗ್ ನೆನ್ನೆ ಇದ್ದಿದ್ದು ಸ್ಲೋ ಪಿಚ್, ಸ್ವಲ್ಪ ಆ ಪಿಚ್ಗೆ ಬೇರೆ ಬ್ಯಾಟ್ಸ್ಮನ್ ಗಳೆಲ್ಲ ತಬ್ರಸಾಡ್ತಿದ್ರೆ ಈ ಮನುಷ್ಯ ಚೂರು ಕೂಡ ಎಲ್ಲೂ ಕೂಡ ತಬ್ರಸಾಡದೆ ನನ್ನ ಆಟ ನನ್ನ ಏನು ನನ್ನ ಸ್ಟ್ರೆಂತ್ ಲೆಗ್ ಸೈಡ್ ಅಲ್ಲಿ ನಾನು ಸ್ಟ್ರಾಂಗ್ ಇದೀನಿ, ಅಲ್ಲಿ ಹೊಡ್ಕೋತೀನಿ ಅಂತ ಒಳ್ಳೊಳ್ಳೆ ಶಾಟ್ ಹೊಡೆದಿದ್ದು ಲೆಗ್ ಸೈಡ್ ಅಲ್ಲಿ. ಸೊ ಅಗೇನ್ ವೆನ್ ಇಟ್ ಕಮ್ಸ್ ಟು ಇವತ್ತಿನ ಮ್ಯಾಚ್, ನೆನ್ನೆ ಮ್ಯಾಚ್ ಬಗ್ಗೆ ಹೇಳ್ಬೇಕು. ನಾನು ನೆನ್ನೆ ನಿಮ್ಗೆ ಆಲ್ರೆಡಿ ಪ್ರೊಡಿಕ್ಷನ್ ಅಲ್ಲಿ ಹೇಳ್ಬಿಟ್ಟಿದ್ದೆ ಏನಂತ, ನೆನ್ನೆ KKR ಗೆಲ್ತಾರೆ ಅಂತ. ಸೊ ಅದೇ ತರ ನನ್ನ ಪ್ರಿಡಿಕ್ಷನ್, ನಾನು 2 ಪ್ರಿಡಿಕ್ಷನ್ ಹೇಳಿದ್ದೆ, 2 ಪಾಸ್. ಇವತ್ತು 3ನೇ ಪ್ರಿಡಿಕ್ಷನ್. ಇವತ್ತಿನ ಮ್ಯಾಚ್ ಸನ್ರೈಸರ್ಸ್ ಹೈದರಾಬಾದ್ ಮತ್ತೆ LSG. ನಿಮ್ಗೆಲ್ಲ ಗೊತ್ತು ಸನ್ರೈಸರ್ಸ್ ಯಾವ ಮೂಡಲ್ ಇದಂತ. ಫುಲ್ ಟೋಟಲಿ ಲಾಸ್ಟ್ ಇಯರ್ ಇಂದ ಅವರು ಬೀಸ್ಟ್ ಮೂಡಲ್ಲೇ ಇದ್ದಾರೆ. ಸೊ ಇನ್ನು LSG ಹೊಸ ಕ್ಯಾಪ್ಟನ್, ಲಾಸ್ಟ್ ಮ್ಯಾಚ್ ಸೋಲಕ್ ಅವರೇ ಕಾರಣ ಆಗ್ಬಿಟ್ರು ಪಂತ್. ಸೊ ಒಂದು ಒಳ್ಳೆ ಟಗ್ ಆಫ್ ವಾರ್ ಇರುತ್ತೆ ಅಂತ ಅನ್ಕೊಂಡಿದೀನಿ ಈ ಮ್ಯಾಚ್. ಯಾಕಂದ್ರೆ ಒಳ್ಳೆ ಬೌಲಿಂಗ್ ಲೈನಪ್ ಇದೆ 2 ಟೀಮಲ್ಲೂ, ಒಳ್ಳೆ ಬ್ಯಾಟಿಂಗು, ತುಂಬಾ ಚೆನ್ನಾಗಿದೆ ಬ್ಯಾಟಿಂಗ್ ಅಂತೂ. ಸೊ ನೋಡೋಣ ಇವತ್ತು ಯಾರು ಗೆಲ್ತಾರೆ ಅಂತ ಅಂದ್ರೆ ನನಗೆ ಮತ್ತೆ ಅಗೇನ್ ವೆನ್ ಇಟ್ ಕಮ್ಸ್ ಟು ನನ್ನ ಪ್ರೊಡಿಕ್ಷನ್ ಇವತ್ತು SRH ಕಡೆ. ಯಾಕಪ್ಪ ಅಂತಂದ್ರೆ ಆ ಒಂದು ಟೀಮ್ ಅಲ್ಲಿ ಟಾಪ್ 3 ಅಲ್ಲಿ ಇರೋದಂಥದ್ದು ಒಂದು ಒಳ್ಳೆ ಗುದ್ದು ಅಂತ ಬ್ಯಾಟಿಂಗ್ ಅಟ್ಯಾಕ್. ಆಮೇಲೆ ಇವತ್ತು ಮ್ಯಾಚ್ ಕೂಡ ನಡೀತಿರೋದು ಹೈದರಾಬಾದ್ ಉಪ್ಪಲ್ ಸ್ಟೇಡಿಯಂ ಅಲ್ಲಿ. ನೋಡೋಣ ರಾಜೀವ್ ಗಾಂಧಿ ಸ್ಟೇಡಿಯಂ. ಸೊ ಹೆಂಗಿರುತ್ತೆ ಅಂತ ಅಂದ್ರೆ ಹೈದರಾಬಾದ್ ಆಲ್ರೆಡಿ ಅವ್ರು 2 ವರ್ಷದಿಂದ ಫ್ಲಾಟ್ ವಿಕೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವು ಹೊಡಿತೀವಿ ಗುರು, 250 ಮೇಲೆ ಹೊಡಿತೀವಿ. ಯಾವ್ದು ಬರ್ಲಿ, ಫಸ್ಟ್ ಬ್ಯಾಟಿಂಗ್ ಬಂದ್ರು ಓಕೆ, ನಮಗೆ ಸೆಕೆಂಡ್ ಬ್ಯಾಟಿಂಗ್ ಬಂದ್ರು ಸರಿ, ನೀವ್ ಎಷ್ಟು ಸ್ಕೋರ್ ಕೊಟ್ಟರು ಸೆಕೆಂಡ್ ಬ್ಯಾಟಿಂಗ್ ಅಲ್ಲಿ ಕೆಚ್ತೀವಿ ಅಂತ ಹೈದರಾಬಾದ್ ಡಿಸೈಡ್ ಆಗಿದ್ದಾರೆ. ಸೊ ಇನ್ನು ಓಪನಿಂಗ್ ಅವ್ರಿಗೇನಾದ್ರು ಟಾಸ್ ಸಿಗದೆ ನೀವು ಸ್ಟಾರ್ಟಿಂಗ್ ಬಂತು ಅಂದ್ರೆ ನಾವು 250 ಮೇಲೆ ಹೊಡಿತೀವಿ, ನೀವು ಅದನ್ನ ಚೇಂಜ್ ಮಾಡಿ ಅಂತ ಹೇಳ್ತಿದ್ದಾರೆ. ಈ ವರ್ಷ ಅಂತೂ ಶಮಿ ಬಂದ್ಮೇಲಂತೂ ಒಂದು ಬ್ಯೂಟಿಫುಲ್ ಬೌಲಿಂಗ್ ಅಟ್ಯಾಕ್ SRH ಕಡೆ ಇದೆ. ಸೊ ನೋಡೋಣ ಇವತ್ತು ನನ್ನ ಪ್ರಿಡಿಕ್ಷನ್ ಇರೋದು SRH ಗೆ. ಬೆಸ್ಟ್ ಆಫ್ ಲಕ್ ಹೇಳ್ತೀನಿ LSG ಗೆ. ಮತ್ತೆ ಮೊನ್ನೆ ಮಾಡಿದ ತಪ್ಪನೆ ಪಂತ್ ಮಾಡದೇ ಇರ್ಲಿ ಅಂತ ಹೇಳ್ತಾ, ಯಾಕಂದ್ರೆ 27 ಕೋಟಿ ಪ್ಲೇಯರ್ ಅಪ್ಪ, ತಮಾಷೆ ಅಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಅಗೇನ್ ನನ್ನ ಪ್ರೊಡಿಕ್ಷನ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ SRH. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ, ನನ್ನ ಚಾನೆಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.